ಧರ್ಮಸ್ಥಳ ಎಸ್ಐಟಿಯಿಂದ ಹೊರಗೆ ಬರ್ತಾ ಇರುವಂತಹ ಆ ಒಂದು ಅಧಿಕಾರಿ ಯಾರು? ಐಪಿಎಸ್ ಅಧಿಕಾರಿಯೊಬ್ಬರು ಹೊರಬರುವ ಬಗ್ಗೆ ಚರ್ಚೆ ನಡೀತಾ ಇದೆ. ಧರ್ಮಸ್ಥಳ ಎಸ್ಐಟಿಯಿಂದ ಹೊರಗೆ ಬರ್ತಾ ಇರುವಂತಹ ಆ ಒಂದು ಅಧಿಕಾರಿ ಯಾರು? ಐಪಿಎಸ್ ಅಧಿಕಾರಿಯೊಬ್ಬರು ಹೊರಗೆ ಬರುವ ಬಗ್ಗೆ ಚರ್ಚೆ. ಐಪಿಎಸ್ ಸೌಮ್ಯಲತಾ ಎಸ್ಐಟಿಯಿಂದ ಹೊರಬರುವಂತಹ ಚರ್ಚೆ. ಎಸ್ಐಟಿಯಿಂದ ಬಿಡುಗಡೆಗೊಳಿಸಿ ಅಂತ ಹೇಳಿ ಕೋರಿದ್ದಂತಹ ಅವರು ಈ ಬಗ್ಗೆ ಮಾಹಿತಿ ಒಂದು ಹೊರಗೆ ಬಿದ್ದಿದೆ. ವೈಯಕ್ತಿಕ ಕಾರಣಗಳ ನೆಲೆಯಲ್ಲಿ ಎಸ್ಐಟಿಯಿಂದ ಹೊರಗುಳಿರಲು ನಿರ್ಧಾರ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಕ್ಷಣಕ್ಕೊಂದು ದಿನಕ್ಕೊಂದು ಬಣ್ಣ ಬಯಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸರ್ಕಾರ ಎಸ್ಐಟಿ ತಂಡವನ್ನ ರಚನೆ ಮಾಡಿತ್ತು. ಎಸ್ಐಟಿ ತಂಡದಲ್ಲಿ ಸಾಕಷ್ಟು ಜನರಿದ್ರು. ಆದ್ರೆ ಈಗ ಅಧಿಕಾರಿಯೊಬ್ಬರು ಧರ್ಮಸ್ಥಳದ ಎಸ್ಐಟಿಯಿಂದ ಹೊರಗೆ ಬರ್ತಾರೆ ಎನ್ನುವಂತಹ ಮಾಹಿತಿ ಹೊರಗೆ ಬಿದ್ದಿದೆ. ಐಪಿಎಸ್ ಅಧಿಕಾರಿಯೊಬ್ಬರು ಹೊರಬರುವಂತಹ ಚರ್ಚೆ ಮುನ್ನೆಲೆಗೆ ಬಂದಿರುವಂತದ್ದು. ಐಪಿಎಸ್ ಸೌಮ್ಯಲತಾ ಎಸ್ಐಟಿಯಿಂದ ಹೊರಬರುವಂತಹ ಚರ್ಚೆ ಎಲ್ಲಾ ಕಡೆಗೂ ಹರಿದಾಡ್ತಾ ಇರುವಂತಹ ನ್ಯೂಸ್. ಎಸ್ಐಟಿಯಿಂದ ಬಿಡುಗಡೆಗೊಳಿಸಿ ಅಂತ ಹೇಳಿ ಕೋರಿದ್ದಂತಹ ಅವರು ಈ ಬಗ್ಗೆ ಮಾಹಿತಿ ಕೂಡ ಹೊರಬಿದ್ದಿದೆ. ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಬೇರೆಯವ್ರು ಯಾರು ಹೊರಗೆ ಬರ್ತಾರೋ ಗೊತ್ತಿಲ್ಲ, ಆದ್ರೆ ಹೊರಗೆ ಬರ್ತೀನಿ ಅಂತ ಯಾರಾದ್ರೂ ಹೇಳ್ಕೊಂಡ್ರೆ ಅವರನ್ನ ಹೊರಗೆ ಕರ್ಕೊ ಬರುವಂತಹ ಜವಾಬ್ದಾರಿಗಳನ್ನ ನೋಡ್ಬೇಕಾಗತ್ತೆ ಅಂತ ಮಾತನಾಡಿದ್ರು. ಅದೇ ರೀತಿ ಈಗ ವೈಯಕ್ತಿಕ ಕಾರಣಗಳ ನೆಲೆಯಲ್ಲಿ ಎಸ್ಐಟಿಯಿಂದ ಹೊರಗೆ ಉಳಿಯಲು ನಿರ್ಧಾರವನ್ನ ಕೈಗೊಂಡ್ರ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಸೌಮ್ಯಲತಾ ಎಸ್ಐಟಿಯಿಂದ ಹೊರ ಬೀಳ್ತಾ ಇದ್ದಾರೆ. ಎಸ್ಐಟಿಯಿಂದ ಬಿಡುಗಡೆ ಕೋರಿದ್ದಾರೆ ಐಪಿಎಸ್ ಅಧಿಕಾರಿ ಸೌಮ್ಯಲತಾ. ಎಸ್ಐಟಿಯಿಂದ ಬಿಡುಗಡೆಯನ್ನ ಕೋರಿದ್ದಾರ ಐಪಿಎಸ್ ಅಧಿಕಾರಿ ಸೌಮ್ಯಲತಾ. ಫ್ರೀಡಂ ಟಿವಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಸ್ಪಷ್ಟನೆ. ಇದುವರೆಗೂ ಕೂಡ ಯಾವ ಅಧಿಕಾರಿಯೂ ಕೂಡ ಬಿಡುಗಡೆ ಮಾಡುವಂತೆ ಕೋರಿಲ್ಲ. ಅಧಿಕೃತವಾಗಿ ಯಾವುದೇ ಮನವಿ ಪತ್ರ ಸ್ವೀಕಾರ ಆಗಿಲ್ಲ. ಸರ್ಕಾರಕ್ಕೆ ಮನವಿ ಮಾಡಿದ್ದರೂ ಅದರ ನಿರ್ಧಾರವನ್ನ ಮೊಹಂತಿಯವರೇ ಮಾಡಬೇಕು. ಎಸ್ಐಟಿ ಮುಖ್ಯಸ್ಥ ಮೊಹಂತಿ ಅವರಿಗೆ ಇದುವರೆಗೂ ಕೂಡ ಯಾವುದೇ ಪತ್ರ ರವಾನೆ ಆಗಿಲ್ಲ. ಎಸ್ ವೀಕ್ಷಕರೇ, ಸೌಮ್ಯಲತಾ ಅವರು ಎಸ್ಐಟಿ ತಂಡದಿಂದ ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖಾ ತಂಡವನ್ನು ರಚನೆ ಮಾಡಲಾಗಿತ್ತು. ತನಿಖಾ ತಂಡದ ಒಂದು ಭಾಗವಾಗಿ ಸೌಮ್ಯಲತಾ ಇದ್ರು. ಸೌಮ್ಯಲತಾ ಅವರು ಈಗ ಆ ಒಂದು ಎಸ್ಐಟಿ ತಂಡದಿಂದ ಹೊರಗೆ ಬೀಳ್ತಾರೆ ಎನ್ನುವಂತಹ ಮಾಹಿತಿ ಏನು ಹರಿದಾಡ್ತಾ ಇತ್ತಲ್ಲ, ಅದಕ್ಕೆಲ್ಲದಕ್ಕೂ ಕೂಡ ಮೊಹಂತಿ ಅವರು ತೆರೆಯನ್ನ ಎಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಎಸ್ಐಟಿಯಿಂದ ಬಿಡುಗಡೆಗೆ ಕೋರಿದ್ದಾರಾ ಐಪಿಎಸ್ ಅಧಿಕಾರಿ ಸೌಮ್ಯಲತಾ ಎನ್ನುವಂತಹ ಪ್ರಶ್ನೆಗೆ ಫ್ರೀಡಂ ಟಿವಿಗೆ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದುವರೆಗೂ ಕೂಡ ಯಾವ ಅಧಿಕಾರಿಯೂ ಕೂಡ ಬಿಡುಗಡೆ ಮಾಡುವಂತೆ ಕೋರಿಲ್ಲ ಎನ್ನುವಂತಹ ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ. ಅಧಿಕೃತವಾಗಿ ಯಾವುದೇ ಮನವಿ ಪತ್ರ ಸ್ವೀಕೃತ್ಯವಾಗಿಲ್ಲ. ಸರ್ಕಾರಕ್ಕೆ ಮನವಿ ಮಾಡಿದ್ರೂ ಕೂಡ ಅದರ ನಿರ್ಧಾರವನ್ನ ಮೊಹಂತಿ ಅವರೇ ತಗೋಬೇಕಾಗತ್ತೆ. ಎಸ್ಐಟಿ ಮುಖ್ಯಸ್ಥ ಮೊಹಂತಿ ಅವರಿಗೆ ಇದುವರೆಗೂ ಯಾವುದೇ ಪತ್ರ ರವಾನೆಯಾಗಿಲ್ಲ ಅನ್ನೋದು ಗೊತ್ತಾಗಿದೆ. ಎಸ್, ಇಷ್ಟು ದಿನ ಹೇಳ್ತಾ ಇದ್ರಲ್ಲ,
ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೌಮ್ಯಲತಾ ಅವರು ಹೊರಗೆ ಇರ್ತಾರೆ ಎನ್ನುವಂಥದ್ದಕ್ಕೆ ಅದಕ್ಕೆಲ್ಲದಕ್ಕೂ ಕೂಡ ಮೊಹಂತಿ ಅವರು ಹೇಳಿಕೆಯ ಮೂಲಕ ತೆರೆಯನ್ನ ಎಳೆದಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.